ಬಂದಿರೋದು ಸೊಸೆ ಅಂತ ಹೇಳ್ತಿರಲ್ಲ, ಆ ತಾಯಿನೂ ತ್ಯಾಗ ಮಾಡಿ ಬಂದೋಳೆ ಆ ಮನೆಗೆ ಬರುವಾಗ, ಅವಳು ಸೇರು ಹೊತ್ತು ಬಂದೋಳೆ. ಭಾಳ ಜನ ಅಂದರೆ ವಿರೂಪ ಮಾಡ್ತಾರೆ ಅದನ್ನು, ಬಹುಶಃ ಅದನ್ನು ಅವ್ರು ಹೇಳ್ಬೋದು, ಆಮೇಲೆ ಇವರೇ ಹೇಳ್ಬೋದು ಅದನ್ನು. ಸೇರು ಹೊತ್ತು ಬರೋದು ಅಂತಂದರೆ ಎಚ್ಚರಿಕೆ ಕೊಡೋದು ಅಂತ. ನಾನು ಇದು ಬಿಗಿನಿಂಗ್ ಇದು ಒದಿಯೋದು, ಇನ್ನು ಎಲ್ಲರನ್ನೂ ಒದಿತೀನಿ ಅಂತಂದರೆ ಅವರು ಬರ್ತಾರೆ ಅಂತ ಹೇಳ್ತಾರೆ. ಕೂತಕ್ಕೂ ಏನು ಹೇಳ್ತೀರಿ ನೋಡೋಣ ಅವ್ರ ಮಾತಿಗೆ. ನಾನೊಂದಿಷ್ಟು ಗಮನಿಸಿಲ್ಲ, ನಾನು ಅದನ್ನು ಸುಮತಿ ಜಯಪ್ಪರು ಚೆನ್ನಾಗಿ ಹೇಳಿದರು. ಈ ಕಡೆ ತುತ್ತಗೆಲ್ಲ ಬಿಳಿ ಚೇರ್ ಹಾಕಿದ್ದಾರೆ, ಮುತ್ತರಿಗೆಲ್ಲ ಕಪ್ಪು ಚೇರ್ ಹಾಕಿದ್ದಾರೆ. ನಾನು ಇದನ್ನ ಬೆಳಕಿನ ವಿಜ್ಞಾನದ ಬಗ್ಗೆ ಹೇಳ್ತೀನಿ. ಅದು ತಾಯಿಗೂ ಮತ್ತು ಆಹಾರಕ್ಕೂ ನೇರ ಸಂಬಂಧ. ಬೆಳಕು, ಬಿಳಿ ಬೆಳಕು ಅಂತಂದರೆ ಎಲ್ಲದನ್ನೂ ಹೀರಿಕೊಳ್ಳುತ್ತೆ, ಕೊಟ್ಟು ಎಲ್ಲದನ್ನೂ ಕೊಟ್ಬಿಡುತ್ತೆ. ಆದರೆ ಕಪ್ಪಿದೆಯಲ್ಲ, ಎಲ್ಲದನ್ನೂ ಹೀರಿಕೊಳ್ಳುತ್ತೆ, ಯಾವುದನ್ನೂ ಬಿಟ್ಕೊಡೋದಿಲ್ಲ. ಅದರಿಂದ ಆಹಾರ ವಿಚಾರಕ್ಕೆ ಬಂದಾಗ ಇದು ಚೇರ್ ಹಾಕಿರೋದು ಕಾಕತಾಳೀಕೆಲ್ಲ ನನಗೆ ಅನಿಸ್ತು, ಇದು ಸರಿ ಇದೆ ಜಯಪ್ಪರು ಅಂತ ಅಂದರು. ಆಮೇಲೆ ನಮ್ಮ ಈ ತೆಲುಗಿ ವಿರೋಧರಪ್ಪರು ಒಂದು ಮಾತು ಹೇಳಿದರು, ಸಾಕ್ರಟೀಸಿನ ಬಗ್ಗೆ ಒಂದು ಮಾತು ಹೇಳಿದರು. ಅದಕ್ಕೆ ಸಾಕ್ರಟೀಸ್ ಅರ್ಧ ಹೇಳ್ಬಿಟ್ರು, ಅವ್ರು ಪೂರ್ತಿ ಹೇಳೋಲ್ಲ. ಸಾಕ್ರಟೀಸು ಆ ತಾಯಿ ಹೆಂಡತಿ ಹೇಳಿದ್ದರಿಂದಲೇ ಆ ಥರ ಆದ ಅಂತ. ಆದರೆ ಅವನು ಸಾಕ್ರಟೀಸು ಅಂತ ತತ್ವಜ್ಞಾನಿ ಆಗಿದ್ದು ಒಳ್ಳೆಯ ಹೆಂಡತಿಯಿಂದಲ್ಲ, ಅವನು ಅತ್ಯಂತ ಕೀಟ್ಲೆ ಕೊಡೋಂಥ ಹೆಂಡತಿ, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ವಿರುದ್ಧ. ಅದಕ್ಕೆ ಅವನು ಹೇಳ್ಬೇಕು, ನನಗೆ ಒಳ್ಳೆ ಹೆಂಡತಿ ಸಿಕ್ಕರೆ ನೀವು ಒಳ್ಳೆ ಸಂಸಾರಿ ಆಗ್ಬೋದು, ಅದು ಇಂಥ ನನ್ನ ಹೆಂಡತಿ ಅಂತ ಕೆಟ್ಟ ಜಂಪತಿಯನ್ನು ಅವನು ಹೆಸರಿದ್ದ ಅಂತ ಸಿಕ್ಕಾಗ ನೀನು ತತ್ವಜ್ಞಾನಿ ಆಗ್ತೀಯಾ, ಅದಕ್ಕೆ ಅವನು ವಿಜ್ಞಾನಿ ಆದ. ಈ ಜಗತ್ತಿನಲ್ಲಿ ಹಾಗೆ ಈ ಬಹುತೇಕ ಈ ತುತ್ತು ಅವು ಹೋರಾಟಕ್ಕೆ ಕಲಿಸುತ್ತೆ. ಯಾವತ್ತು ತಾಯಿ ಹೋರಾಟ ಕಲಿಸ್ತಾಳೆ, ಆದರೆ ಮುತ್ತು ಹೋರಾಟ ಕಲಿಸಲ್ಲ. ಸಾಮಾನ್ಯವಾಗಿ ತುತ್ತಿನಿಂದ ಹೋರಾಟ ಇದೆ. ಯಾವುದೇ ಜೀವಿ ಬದುಕಬೇಕಂದ್ರೆ ಮತ್ತು ತಾಯಿ ಅಥವಾ ಭೂತಾಯಿ, ನಾವು ಜನ್ಮ ಕೊಟ್ಟ ತಾಯಿ ಎರಡು ಒಂದೇ ಆ ವಿಚಾರದಲ್ಲಿ ನೋಡಿದಾಗ. ಅದರಿಂದ ಈ ತುತ್ತಿನಿಂದ ಹೋರಾಟ ಬರುತ್ತೆ, ಆದರೆ ಮುತ್ತಿನಿಂದ ಅನಾಹುತ ಆಗುತ್ತೆ ಸಾಮಾನ್ಯ. ಅದಕ್ಕೆ ಜಗತ್ತಿನಲ್ಲಿ ಎಲ್ಲ ಈ ಮುತ್ತನ್ನು ತಿರಸ್ಕರಿಸಿದವರೇ ಮಹಾನ್ ಪುರುಷ ಶಂಕರಾಚಾರ್ಯರಾಗಲಿ ಅಥವಾ ಇನ್ಯಾರಾಗಲಿ ಬಹುತೇಕ ವ್ಯಕ್ತಿಗಳು, ಸನ್ಯಾಸಿಗಳು, ಇವರೆಲ್ಲ ಸಾಧನೆ ಮಾಡೋದೆಲ್ಲ ತುತ್ತು ಬಿಟ್ಟಾಗೆ. ಅದು ಆ ತುತ್ತು ಬಿಟ್ಟಲ್ಲ, ಮುತ್ತು ಬಿಟ್ಟಾರೆ ಅವರು ಹಂಗಾಗಿರೋದು. ಒಂದು ತುತ್ತು ಬಿಡೋಕ್ಕಾಗಲ್ಲ, ಜೀವನ ಪರ್ಯಂತ ಅದು ಇರಲೇಬೇಕಾಗುತ್ತೆ, ಅದು ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಟೈಮು ಭಾಳ ಶಾರ್ಟ್ ಅಂತ ನಾವು ತಿಳ್ಕೊಳ್ಳೋಂಗೆ. ಅದಕ್ಕಾಗಿ ಶಾರ್ಟಾಗಿ ಕೆಲವು ಚುಟುಗಳನ್ನು ಬರಬೇನೆ ಅವನು ಹೇಳಿ ನನ್ನ ವಾದವನ್ನು ಮುಗಿಸ್ತೀನಿ. ಹಸಿವಿಗೆ ಬೇಕಾದದ್ದು ಮುತ್ತು, ತನುವಿಗೆ ತುತ್ತಿದ್ದಾರೆ ಎನ್ನುವ ತಾಕತ್ತು. ಪ್ರೀತಿ ಪ್ರೇಮದ ಹೊರತಾಗಿ ಯಾರೂ ಬದುಕಬಹುದು, ಪ್ರೀತಿ ಪ್ರೇಮದ ಹೊರತಾಗಿ ಯಾರೂ ಬದುಕಬಹುದು. ಅನಿಲನ್ನ ಜಲ ಸಿಗದಾಗಿ ದೇಹ ಎಡವಾಗುವುದು. ಗಂಡು ಹೆಣ್ಣುಗಳ ವ್ಯವಹಾರ ತುತ್ತಿನ ಕೊರತೆಯಿಂದಲ್ಲ, ಗಂಡು ಹೆಣ್ಣುಗಳ ವ್ಯವಹಾರ ವ್ಯವಹಾರ ತುತ್ತಿನ ಕೊರತೆಯಿಂದಲ್ಲ, ಮುತ್ತಿನ ಹೊರತೆಯಿಂದ ಸುಳ್ಳಲ್ಲ. ಅಂದರೆ ತುತ್ತು ಹೆಚ್ಚಾದ್ರಿಂದ ಹಸಿವು ಹೆಚ್ಚು. ಯಾವ ಪ್ರೀತಿ ಪ್ರೇಮ ಇದೆಲ್ಲ ಬರಬೇಕಾದ್ರೆ ಹಸಿವಿನಿಂದ ಇವು ಖಂಡಿತ ಸೃಷ್ಟಿಯಾಗಲ್ಲ, ಅವೆಲ್ಲ ಹೊರೆಯಾದಾಗ ಆಗಲ್ಲ. ಅದಕ್ಕಾಗಿ ಒಂದು ಬದುಕಿಗೆ ತುತ್ತೇ ಮುಖ್ಯವಾದ್ದು. ಅವೆಲ್ಲ ಇನ್ನು ಪ್ರೀತಿ ಪ್ರೇಮ ಕಾಮ ಎಲ್ಲವೂ ಕೂಡ ಈ ಹಸಿವು ಹೆಚ್ಚಾದಾಗ ಉಂಟಾಗ್ತಕ್ಕಂಥ ಭಾವನೆಗಳು. ತಾಯಿ ಕೊಡುವ ತುತ್ತಿನಲ್ಲಿ ಮುತ್ತಿನ ಪ್ರೀತಿಯೂ ಇರುತ್ತದೆ, ತಾಯಿ ಕೊಡುವ ತುತ್ತಿನಲ್ಲಿ ಮುತ್ತಿನ ಪ್ರೀತಿಯೂ ಇರುತ್ತದೆ. ಆದರೆ ಪ್ರಿಯರು ಕೊಡುವ ಮುತ್ತಿನಲ್ಲಿ ಪ್ರೇಮದ ಮತ್ತಿರುತ್ತದೆ. ಈ ತುತ್ತಿನಿಂದ ಏನೋ ಅಪಾಯ ಇಲ್ಲ, ಆದರೆ ಈ ತುತ್ತು ಕೊಟ್ಟಾಗ ಅಲ್ಲಿ ಮುತ್ತು ಕೊಟ್ಟಾಗ ಅಲ್ಲಿ ಮತ್ತು ಬರುತ್ತೆ. ಮತ್ತಿನಿಂದ ಏನೇನೋ ಅನಾಹುತಗಳು ಆಗೋದು ಇದರಿಂದಲೇ ಬರುತ್ತೆ, ಅದು ಪ್ರೀತಿಯಿಂದಲೇ ಬರುತ್ತೆ. ತುತ್ತಿಗೆ ಮದ ಮತ್ತಿನ ಗತ್ತಿರುವುದಿಲ್ಲ, ತುತ್ತಿಗೆ ಮದ ಮತ್ತಿನ ಗತ್ತಿರುವುದಿಲ್ಲ, ಮುತ್ತಿಗೆ ಮೈ ಮನ ಮರೆವು ಸುಳ್ಳಲ್ಲ.